Hi, hello, namaskara. Nanu Nima Amrita and welcome back to my YouTube channel. ಇವತ್ತೇನಪ್ಪ ಇವಳು ಒಡ್ಡಿ ತರ ಇದ್ದಾಳೆ ಅಂತ ಅನ್ಕೊಂಡ್ರ ಆದ್ರೆ ಅದೇ ಎಲ್ಲ ಒಂದೇ. ಇವತ್ತು ಥರ್ಸ್ಡೇ ಅಲ್ವಾ, ಅದಕ್ಕೆ ನಾನು ಹೇರ್ ಆಯಿಲ್ ವ್ಲಾಗ್ ಮಾಡೋಣ ಅಂತ. ಅಂದರೆ ನಾನು ಹಚ್ಕೋತಾ ಇದ್ದೆ ಅದನ್ನ. ಈ ಹೇರ್ ಫಾಲ್ ಆಗೋದಕ್ಕೆ ಅಥವಾ ಇಲ್ಲೆಲ್ಲ ಹೋಗ್ತಾ ಇರುತ್ತಲ್ಲ ಕೂದಲು ತುಂಬ ಹೋಗಿದೆ ಅದಕ್ಕೆ. ಆಮೇಲೆ ವೈಟ್ ಹೇರ್ಸ್ ಆಗ್ತಾ ಇದೆ ನನಗೆ. ಇಲ್ಲಿ ಒಂದೇ ಒಂದು ವೈಟ್ ಹೇರ್ಸ್ ಇತ್ತು, ಕಿತ್ಕೊಂಡೆ, ಅದು ಒಂದೋಗಿ 4 ಆಗಿದೆ. ಅದಕ್ಕೆ ತುಂಬ ಜನ ನೀವು ಕೇಳಿದ್ರಿ ಹೇರ್ ಆಯಿಲ್ ವ್ಲಾಗ್ ಮಾಡಿ ಅಂತ. ಸೊ ಅದನ್ನು ಇವತ್ತು ಮಾಡ್ತಾ ಇದ್ದೀನಿ. ಬನ್ನಿ ಲೆಟ್ಸ್ ಗೋ. ಏನು ನೋಡಿ ಲೆಟ್ಸ್ ಗೋ. ಅದಕ್ಕೆ ಏನೇನು ಬೇಕು ಏನೇನು ಬೇಡ ಅಂತ ನಾನು ನಿಮಗೆ ತೋರಿಸ್ತೀನಿ. ಡಿಸ್ಟರ್ಬೆನ್ಸ್ ಆಫ್ ಇಂಡಿಯಾ. ಸೊ ಬನ್ನಿ ಅದನ್ನ ತಲೆಗೆ ಹಚ್ಕೊಂಡು ಆಮೇಲೆ ಸ್ನಾನ ಮಾಡ್ಕೋಬೇಕು. ಲೆಟ್ಸ್ ಗೋ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಸೀಕ್ರೆಟ್ ಹೇರ್ ಆಯಿಲ್ ಮಾಡೋಣ, ಅಂದರೆ ಹೋಮ್ ರೆಮಿಡಿ. ನಮ್ಮಮ್ಮ ಆಲ್ರೆಡಿ ಕೊಬ್ಬರಿ ಎಣ್ಣೆಗೆ ಹೈಬಿಸ್ಕಸ್ಸು, ಬೇರು, ಮೆಂತ್ಯ, ಏನೋ ಸೊಪ್ಪೆಲ್ಲ ಹಾಕಿಟ್ಟಿದ್ದಾರೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ, ಹಾಕಿಟ್ಟಿದ್ದಾರೆ. ಸೊ ಈ ಆಯಿಲ್ನ ನಾವು ಇನ್ನಷ್ಟು ಮ್ಯಾಜಿಕಲ್ ಆಯಿಲ್ ಆಗಿ ಮಾಡೋಣ. ಏನು ಅಂದರೆ ಈ ಹೇರ್ಸ್ನ ಸೀಕ್ರೆಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟೋ ಜನ ಕೇಳಿದ್ರಿ. ಸೊ ಹಾಗಾಗಿ ನಾನು ಹೇರ್ ಆಯಿಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಹೇರ್ ಆಯಿಲ್ ಅಂದರೆ ಹೋಮ್ ರೆಮಿಡಿ, ಕೂದಲು ಬೆಳೆಯೋದು. ಯಾಕೆ ಮಮ್ಮಿ? ಸೊ ಈಗ ನಮಗೆ ಬೇಕಾಗಿರೋದು 2 ಸೀಕ್ರೆಟ್ ಇಂಗ್ರೀಡಿಯೆಂಟ್. ಏನೇನು ಅಂದರೆ ಒಂದು ಈರುಳ್ಳಿ, ಇನ್ನೊಂದು ಕರಿಬೇವಿನ ಸೊಪ್ಪು, ಅಷ್ಟೇ. ಈ 2 ಸೀಕ್ರೆಟ್ ಇಂಗ್ರೀಡಿಯೆಂಟಿಂದ ನಾವು ಇಷ್ಟು ಕೋಮಲವಾದ ಹೇರ್ ಹೇಗಾಯಿತು ಅಂತ ತೋರಿಸ್ತೀನಿ. ಎಷ್ಟೋ ಜನಕ್ಕೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರುತ್ತೆ, ಹೇರ್ ಫಾಲ್ ಇರುತ್ತೆ. ಹಾಗಾಗಿ ಇದನ್ನು ಮಾಡ್ಕೊಳ್ಳಿ ಮನೆಯಲ್ಲಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ನಮ್ಮ ರೆಮಿಡಿಯಲ್ಲಿ ಸ್ವಲ್ಪ ಚೇಂಜಸ್ ಕೊಟ್ಟಿದ್ದಾರೆ ನಮ್ಮ ಮಾಮಿ. ಚೇಂಜಸ್ ಏನು ಮಾಡೋದು ಅಂದರೆ ಇದರಲ್ಲಿ ಬೇರು ನಾರು ಎಲ್ಲ ಹಾಕಿದ್ದೀರಲ್ಲ, ಸೊ ಇದು ಬೇಡ. ಇದು ಪ್ಯೂರ್ ಕೋಕೋನಟ್ ಆಯಿಲ್ ಸಿಗುತ್ತೆ ನಿಮಗೆ, ನಮ್ಮ ಊರಲ್ಲಿ ಸಿಗುತ್ತೆ. ಹಾಗಾಗಿ ನಾವು ಇದನ್ನೇ ತಂದಿದ್ದೀವಿ. ನಮ್ಮ ಮುಖಕ್ಕೂ ಹಚ್ಕೋಬೋದು. ನಮ್ಮ ಅಕ್ಕ ಹಚ್ಕೋತಾಳೆ. ಇಲ್ಲೆಲ್ಲ ಪಿಂಪಲ್ ಮಾರ್ಕಿತ್ತಲ್ಲ ನನಗೆ, ಅದೆಲ್ಲ ಇದರಿಂದನೇ ಹೋಗಿರೋದು. ಲೈಕ್ ಹೀಗೆ ತೊಗೊಳ್ಳಿ, ಸ್ವಲ್ಪ ಕಮ್ಮಿ ಅಮೌಂಟಲ್ಲಿ. ಪಿಂಪಲ್ ಮಾರ್ಕ್ ಎಲ್ಲಿದೆ ಅಲ್ಲಿ ಹಿಂಗೆ ಹಚ್ಕೊಂಡು ನೈಟೆಲ್ಲ ಬಿಟ್ಟರೆ ಅದು ಹೋಗುತ್ತೆ. ಸೊ ಇದನ್ನ ನಾನು ಮುಖಕ್ಕೂ ಹಚ್ಕೋತೀನಿ. ಪ್ಯೂರ್ ಕೊಕೊನಟ್ ಆಯಿಲ್. ಸೊ ನಮ್ಮಮ್ಮ ಇದನ್ನ ಯೂಸ್ ಮಾಡೋದು. ಇದು ಬೇಡ, ಬೇರು ನಾರಿರೋದು. ಅಲ್ಲೇ ಇಟ್ಟು ನಾವು ಇದನ್ನು ಯೂಸ್ ಮಾಡೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾನು ಹೇಗೆ ಮಾಡ್ತೀನಿ ಅಂತ ನೀವು ನೋಡ್ಕೊಳ್ಳಿ, ನೀವು ಮನೇಲಿ ಮಾಡ್ಕೊಳ್ಳಿ. ಇಷ್ಟು ಸುಂದರವಾದ ಕೂದಲನ್ನು ನೀವು ಬೆಳೆಸ್ಕೊಳ್ಳಿ. ಸೊ ಫಸ್ಟ್ಗೆ ನಾವು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿ ಇಡೋಣ. ಈ ಬಾಣಲಿಗೆ ನಾವು ನಮಗೆ ಎಷ್ಟು ಬೇಕೋ ಅಷ್ಟೇ ಅಮೌಂಟಲ್ಲಿ ಎಣ್ಣೆ ಹಾಕೊಳ್ಳೋಣ. ನನ್ನ ಕೂದಲಿಗೆ ಇಷ್ಟೊಂದು ಎಣ್ಣೆ ಬೇಡ, ಬಟ್ ಇದು ಆಯಿಲ್ ಫ್ರೈ ಆಗಬೇಕಲ್ಲ, ಅದಕ್ಕೋಸ್ಕರ ನಾನು ಇಷ್ಟೊಂದು ಹಾಕ್ತಾ ಇದ್ದೀನಿ. ಇರಲಿ, ನಮ್ಮಮ್ಮನ ಯೂಸ್ ಮಾಡ್ತಾರೆ. ಚೆನ್ನಾಗಿ ಕಾಯಿ ಚೆನ್ನಾಗಿ ಕಾಯಿಲಿ ಎಣ್ಣೆ. ಓಕೆ, ನಾವಿದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀವಿ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀವಿ, ಬ್ರೌನ್ ಆಗೋ. ಕೇರಳ ಸ್ಟೈಲ್ ಇದು. ಕೇರಳದವ್ರು ಕುಕ್ಕಿಂಗಿಗೆ ಕೊಬ್ಬರಿ ಎಣ್ಣೆ ಹಾಕ್ತಾರೆ. ನಾವು ತಲೆಗೆ ಹಚ್ಕೊತಾ ಇದ್ದೀವಿ. ಕುಕ್ಕಿಂಗ್ ಎಲ್ಲ ಮಾಡಿ ತಿನ್ನೋಷ್ಟೆಲ್ಲ ಧೈರ್ಯ ಬಂದಿಲ್ಲ. ಕೊಬ್ಬರಿ ಎಣ್ಣೆ ತಿನ್ನೋಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಅದು. ಸೊ ಇದು ಚೆನ್ನಾಗಿ ಅದು ಫ್ರೈ ಆಗಲಿ. ಆಮೇಲೆ ಅಫ್ಕೋರ್ಸ್ ನಾನು ನಿಮ್ಗೆ ಹೇಳೋದು ಮರ್ತೋದೆ, ಇದು ವೈಟ್ ಹೇರ್ಸ್ನು ಕೂಡ ಪ್ರಿವೆಂಟ್ ಮಾಡುತ್ತೆ. ಹಾಗಾಗಿ ಇದನ್ನು ನಾವು ಕರ್ಬೇವು ಹಾಕ್ತೀವಲ್ಲ, ಹಾಗಾಗಿ ಇದು ನನಗೆ ಒಂದೇ ಒಂದು ವೈಟ್ ಹೇರ್ಸ್ ಆಗಿತ್ತು, ಅದನ್ನು ಕಿತ್ಕೊಂಡೆ. ಅದೀಗ 4-5 ಆಗಿಬಿಟ್ಟಿದೆ. ಹಾಗಾಗಿ ನಾವು ಈ ರೆಸಿಪಿನ ಆಲ್ಮೋಸ್ಟ್ ಎಲ್ಲ ಟೈಮು ಯೂಸ್ ಮಾಡ್ತಾ ಇದೆ. ಹಿಂಗೆ ಮಾಡಿ ಇಟ್ಕೋಬೋದು. ಒಂದೇ ಸತಿ ಜಾಸ್ತಿ ಅಮೌಂಟಲ್ಲಿ ಅರ್ಧ ಲೀಟ್ರ್ 1 ಲೀಟ್ರ್ ಎಣ್ಣೆ ಹಿಂಗೆ ಮಾಡಿ ಕೂಡ ಇಟ್ಕೋಬೋದು. ಬಟ್ ನಾನು ಆ ಥರ ಎಲ್ಲ ಮಾಡಿ ಇಟ್ಕೊಂಡಿಲ್ಲ. ಅವಾಗ ಬೇಕು ಅಂದಾಗ ಮಾತ್ರ ಅವಾಗ ಅಷ್ಟು ಹಾಕ್ಕೊಂಡು ಫ್ರೈ ಮಾಡಿ ಯೂಸ್ ಮಾಡ್ತೀನಿ. ಬ್ರೌನ್ ಆಗ್ತಾ ಇರುತ್ತದೆ. ಎಲ್ಲಂತೂ ಬರಾಟಿದೆ ಕೊಬ್ಬರಿ ಎಣ್ಣೆಗಲ್ಲ, ಅದಕ್ಕೆ ಇನ್ನೂ ಚೆನ್ನಾಗಿ ಬ್ರೌನ್ ಆಗ್ತದೆ. ಅಲ್ಲಿವರೆಗೂ ಫ್ರೈ ಮಾಡಿ ಆಗ್ತಾ ಇದೆ. ಸೊ ಈಗ ನಾನು ಇದನ್ನ ಏನು ಮಾಡ್ತೀನಿ ಅಂದರೆ ಗ್ಯಾಸ್ನ ಕಮ್ಮಿ ಮಾಡಿಕೊಂಡು ಈರುಳ್ಳಿನೆಲ್ಲ ಈಚೆ ತಗೋತೀನಿ. ಹೀಗೆ ನಾನು ಇದೇ ಬಾಣಲಿಗೆ ಕರಿಬೇವು ಸೊಪ್ಪು ಹಾಕ್ಕೊಂಡು ಇನ್ನೂ ಫ್ರೈ ಮಾಡ್ಕೊತೀವಿ. ಇದು ಈಚೆ ತಗೊಂಡು ಇದು ಫ್ರೈ ಆಗಿದೆ. ನಾನು ಇದನ್ನು ಈಚೆ ತಗೋತೀನಿ. ಇದನ್ನ ಆಫ್ ಮಾಡಿ ಇದನ್ನ ತಣ್ಣಗಾಗಕ್ಕೆ ಬಿಡೋಣ. ಇದು ತಣ್ಣಗಾದ್ಮೇಲೆ ತಲೆಗೆ ಹಚ್ಕೊಳ್ಳೋಣ. ಸೊ ಇದರಲ್ಲಿ ಈಗ ಏನೇನು ಹೋಗಿದೆ, ಇದರಲ್ಲಿ ಈರುಳ್ಳಿದು ಹೋಗಿದೆ, ಐ ಮೀನ್ ಕನ್ಸಪ್ಷನ್ ಆಗಿದೆ, ಮತ್ತು ಕರಿಬೇವಿನ ಸೊಪ್ಪು ಆಗಿದೆ. ಅದರಿಂದ ನನ್ನ ಮೂಗು ಕಟ್ಕೊಂಡಿದೆ, ಅದಕ್ಕೆ ವಾಯ್ಸ್ ಹಿಂಗೆ ಬರ್ತಾ ಇದೆ. ಸೊ ನಮಗೆ ಡ್ಯಾಂಡ್ರಫ್ ಬರಲ್ಲ, ವೈಟ್ ಹೇರ್ಸ್ ಬರಲ್ಲ. ಇದು ಕಂಪ್ಲೀಟಾಗಿ ಕೂಲ್ ಡೌನ್ ಆದಮೇಲೆ ತಲೆಗೆ ಹಚ್ಕೊಳ್ಳೋದ್ರಿಂದ ಅದು ಹಚ್ಕೊಳ್ಳೋದನ್ನು ಅಪ್ಲೈ ಮಾಡೋದನ್ನು ತೋರಿಸ್ತೀನಿ. ಬರೀ ರೂಟ್ಸ್ಗೆ ಹಚ್ಕೋಬೇಕು, ಇದನ್ನು ಕೂದಲಿಗೆಲ್ಲ ಹಚ್ಕೋಬಾರ್ದು. ಓಕೆ, ಇದು
ಕೂಲ್ ಆಗಲಿ, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇವಾಗ ನಮ್ಮದು ಆಯಿಲ್ ಇದೆಯಲ್ಲ ಅದು ಬೆಚ್ಚಗಾಗಿದೆ. ಸೊ ಈ ಬೆಚ್ಚಗಾಗಿರೋ ಆಯಿಲ್ನೇ ನಾವು ಅಪ್ಲೈ ಮಾಡಬೇಕು. ಈ ಬೆಚ್ಚಗಿದ್ರೆ ಚೆಂದ, ಫುಲ್ ಕೂಲ್ ಡೌನ್ ಆಗೋಗ್ಬಿಡ್ಬೇಡಿ. ಸೊ ಈಗ ಏನು ಮಾಡ್ತೀವಿ, ಚೆಂದ ತಲೆ ಬಾಚ್ಕೋತೀವಿ, ಸಿಕ್ಕೆಲ್ಲ ಬಿಡಿಸ್ಕೋತೀವಿ. ನೋಡಿದ್ರೆ ನನ್ನ ಕೂಲ್ ಹೇಗಾಗಿದೆ, ಒಂಥರ ಡ್ರೈ ಹೆಲ್ತಿಯಾಗಿದೆ ಬಟ್ ಡ್ರೈ ಆಗಿದೆ. ಸೊ ಈಗ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಹೇಗೆ ಅಂತ. ಪಾರ್ಟಿಷನ್ ಮಾಡಿಕೊಂಡು ರೂಟ್ಸಲ್ಲಿ ಮಾತ್ರ ಹೀಗೆ ಪಾರ್ಟಿಷನ್ ಮಾಡಿಕೊಂಡು ರೂಟ್ಸು ಮಾತ್ರ ಅಪ್ಲೈ ಮಾಡಿ. ಹೀಗೆ ನಂಗಲ್ಲಿ ಮಿರರ್ ಇದೆ, ಅದಕ್ಕೆ ಅಲ್ಲಿ ನೋಡ್ತಾ ಇದ್ದೀನಿ. ಹೀಗೆ ಪಾರ್ಟಿಷನ್ ಮಾಡಿಕೊಂಡು ರೂಟ್ಸಲ್ಲಿ ಮಾತ್ರ ಬೆಚ್ಚಗೆ ಇದೆ, ಇದು ಇನ್ನೂ ಸುಡ್ತಾ ಇಲ್ಲ. ಸೊ ಹೀಗೆ ಹಚ್ಕೊಳ್ಳಿ. ನನಗೆ ಕೋಲ್ಡ್ ಆಗಿದೆ ಆದರೂ ಹಚ್ಕೋತಾ ಇದ್ದೀನಿ. ಹೇಳ್ತಾರೆ ಎಷ್ಟೊಂದು ಜನ ತಲೆ ಸ್ನಾನ ಮಾಡಿದ್ರೆ ಮೂಗು ಕಟ್ಕೊಂಡಿರೋದು ಬಿಡುತ್ತೆ ಅಂತ, ಹಾಗಾಗಿ ಸೊ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ. ನಾನು ನಿಮ್ಗೆ ಅಪ್ಲೈ ಮಾಡಿಬಿಟ್ಟು ಸಿಗ್ತೀನಿ. ಓಕೆ, ನಾವು ಇವಾಗ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದೀವಿ. ನೀವು ಒಬ್ಬರೇ ಇದ್ದೀರಾ ಅಂದರೆ ಹೀಗೆ ಬೆಂಡ್ ಮಾಡಿಕೊಂಡು ಕೂಂಬಲ್ಲಿ ಚೆನ್ನಾಗಿ ಕೂಂಬ್ ಮಾಡಿಕೊಂಡು ಹೀಗೆ ಸಪ್ರೇಟ್ ಮಾಡಿಕೊಂಡು ಇಲ್ಲೆಲ್ಲ ಹಚ್ಕೊಬೋದು. ನನ್ನ ವಾಯ್ಸ್ ನಿಮ್ಗೆ ಕೇಳ್ತಿದ್ದೀವಿ ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ, ಬಟ್ ಹೀಗೆ ಮಾಡ್ಕೊಳ್ಳೋದ್ರಿಂದ ಹೇರ್ ಗ್ರೋತು ಚೆನ್ನಾಗಾಗುತ್ತೆ. ಗೊತ್ತಾಯ್ತಾ? ಹೇರ್ ಗ್ರೋತು ಚೆನ್ನಾಗಾಗುತ್ತೆ. ಹೀಗೆ ಬೆಂಡ್ ಮಾಡಿಕೊಂಡು ಪಾರ್ಟಿಷನ್ ಮಾಡ್ಕೊಂಡು ಇಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಆಯಿಲ್ನ. ಹಿಂಗೆ ಮಸಾಜ್ ಮಾಡ್ಕೊಳ್ಳಿ, ಅಪರೂಪಕ್ಕೆ ಮಸಾಜ್ ಮಾಡ್ಕೊಳ್ಳಿ, ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಸೊ ಹೀಗೆ ಆಮೇಲೆ ಸ್ವಲ್ಪ ಎಣ್ಣೆ ತೊಗೊಂಡು ಕೂದಲಿಗೆ ಸುಮ್ಮನೆ ಶೈನ್ಗೋಸ್ಕರ, ರೂಟ್ಸಲ್ಲಿಂದನೇ ಹೇರ್ ಬೆಳೆಯೋದು, ಇಲ್ಲಿ ಬರೀ ಶೈನ್ಗೋಸ್ಕರ ಇಲ್ಲ. ಸೊ ಹಿಂಗೆ ಅಗೇನ್ ಮಸಾಜ್. ಸೊ ಓಕೆ, ನಾವೀಗ ಅಪ್ಲೈ ಮಾಡಿದ್ದೀವಲ್ಲ, ಎತ್ತು ಗಂಟು ಹಾಕ್ಬಿಡೋಣ. ಸಿಕ್ಕೇನು ಬಿಡಿಸ್ಕೊಳ್ಳೋಲ್ಲ, ಕೂದಲು ಹೋಗುತ್ತೆ. ಹಿಂಗೆ ಚೆನ್ನಾಗಿ ಗಂಟು ಹಾಕ್ಕೊಂಡು, ನಿಮಗೆ ಟೈಮ್ ಇತ್ತು ಅಂದರೆ ನೈಟೇ ಹಚ್ಕೊಂಡು ಮಲ್ಕೋಬೋದು. ಬಟ್ ನಾನು ನೈಟೆಲ್ಲ ಹಚ್ಕೊಳ್ಳಲ್ಲ, ಯಾಕಂದರೆ ನಂಗೆ ಆಲ್ರೆಡಿ ಕೋಲ್ಡ್ ಇರೋದ್ರಿಂದ. ಈ ಸಮ್ಮರಲ್ಲಿ ನಂಗೆ ಕೋಲ್ಡ್ ಆಗಿದೆ, ಹಾಗಾಗಿ ನಾನು ನೈಟಲ್ಲಿ ಹಚ್ಕೊಳ್ಳಲ್ಲ. ಸ್ನಾನ ಮಾಡೋಕ್ಕೂ 1-2-3 ಅವರ್ಸ್ ಮುಂಚೆ ಟೈಮ್ ಇತ್ತು ಅಂದರೆ ಹಚ್ಕೊಳ್ಳಿ, ಇಲ್ಲಾಂದರೆ ಹಾಫ್ ಆನ್ ಅವರ್ 1 ಅವರ್ ಆದರೂ ಬಿಡಿ, ಹಚ್ಕೊಂಡ್ಬಿಟ್ಟು ಆಮೇಲೆ 1 ಅವರ್ ಬಿಟ್ಕೊಂಡು ಸ್ನಾನ ಮಾಡಿ. ನಾನು ಇವಾಗ 2 ಅವರ್ಸ್ ಇಲ್ಲ 1 ಅವರ್ ಬಿಟ್ಕೊಂಡು ನಾನು ಸ್ನಾನ ಮಾಡಿಬಿಟ್ಟು ನಾನು ನಿಮಗೆ ರಿಸಲ್ಟ್ಸ್ ತೋರಿಸ್ತೀನಿ. ಎಷ್ಟು ನೈಸಾಗಿ ಬಂದಿರೋದು ಕೂದಲು, ಎಷ್ಟು ದಟ್ಟವಾಗಿ ಕಾಡ್ ಥರ ಬೆಳೆಯೋಕೆ 1-3 ಸತಿ ಬೇಕು. ಬಟ್ ಅಂದರೆ ಡಾರ್ಕ್ ಆಗುತ್ತೆ ಕೂದಲು. ಓಕೆ, ನೋಡಿದ್ರಲ್ಲ ನನ್ನ ಸೀಕ್ರೆಟ್ ಹೇರ್ ಆಯಿಲ್ ರೆಸಿಪಿ ಏನೇನಿದೆ ಅಂತ. ಇನ್ನೂ ಒಂದು 3-4 ಇದೆ, ಬೇಕು ಅಂದರೆ ಕಮೆಂಟ್ ಮಾಡಿ ತೋರಿಸ್ಕೊಡ್ತೀನಿ. ಆ್ಯಂಡ್ ಓಕೆ, ನಾನು ಸ್ನಾನ ಮಾಡ್ಕೊಂಡು ನಿಮ್ಗೆ ಸಿಗ್ತೀನಿ. ಈಗ ಕೂದಲನ್ನ ಗಂಟು ಹಾಕ್ಬಿಟ್ಟು ನಿಮ್ಮ ಕೆಲಸ ಮಾಡ್ತೀನಿ. ಬಾಯ್. ಓಕೆ, ಈಗೆಲ್ಲ ನೋಡ್ತಾ ಇದ್ದೀರಾ, ನನ್ನ ತಲೆನ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಸ್ನಾನ ಮಾಡ್ಕೊಂಡ್ಬಂದೆ, ಫುಲ್ಲು ಸಿಲ್ಕಿ ಸ್ಮೂತ್ ಆಗಿದೆ ನನ್ನ ಕೂದಲು. ಆಮೇಲೆ ನಾನು ಹಿಂಗೆ ಮಾಡಿದ್ರೆ ಒಂದು 4-5 ಕೂದಲಾದರೂ ಉದುರುತ್ತಿತ್ತು, ಬಟ್ ಇವಾಗ ಉದುರುತ್ತಾ ಇಲ್ಲ. ಹಾಗಾಗಿ ನೀವು ಈ ರೆಮಿಡಿನ ಆರಾಮಾಗಿ ಯೂಸ್ ಮಾಡ್ಬೋದು. ದಿಸ್ ಇಸ್ ನೈಸ್ ಹೇರ್ ಸ್ಟೈಲ್. ಭಾರಿ ಬಿಸಿಲಿದೆ, ಕನ್ನಡ ಚೂರು ಅಂತ ಇದೆ. ನಿಮ್ಗೆ ಒಳ್ಳೇದಾಗ್ತದೆ, ನಿಮಗೆ ಸೂರ್ಯ ಒಳ್ಳೇದಾಗ್ತದೆ ನಿಮಗೆ. ನೋಡ್ದಾ, ಹೇರ್ಸ್ ತುಂಬ ಚೆನ್ನಾಗಿದೆ, ಶೈನಿಂಗ್ ಆಗಿದೆ. ನಾನು ಸುಡ್ತಾ ಇದ್ದೆ, ನಾನು ಮನೆಗೆ ಹೋಗ್ತೀನಿ. ಓಕೆ, ಫೈನಲಿ ಕೂದಲನ್ನ ಒಣಗಿಸಾಯ್ತು. ಈ ಥರ ಇದೆ, ಸಿಲ್ಕಿ ಸ್ಮೂತಾಗಿದೆ. ಸೊ ನೀವೆಲ್ಲ ಈ ರೆಮಿಡಿ ಯೂಸ್ ಮಾಡಿ. ತೋರಿಸ್ತೀನಿ ನೋಡಿ, ದಟ್ಟಗೆ ಬ್ಲ್ಯಾಕಾಗಿ ಆಗುತ್ತೆ ಅಂತ ಹೇಳಿದೆ ತಾನೆ. ಬ್ಲ್ಯಾಕಾಗಿ ಆಗಿದೆ ಅಂತ ಹೇಳಿಲ್ವಾ? ಆವಾಗಲೇ ಒಂದು ಸ್ವಲ್ಪ ಬ್ರೌನ್ ಆಗಿತ್ತು, ಈಗ ಬ್ಲ್ಯಾಕ್ ಆಗಿದೆ. ಮತ್ತು ತುಂಬ ಚೆನ್ನಾಗಿ ಬೌನ್ಸಿ ಆಗಿದೆ. ಹಾಗಾಗಿ ನೀವು ಈ ರೆಮಿಡಿನ ಯೂಸ್ ಮಾಡ್ಬೋದು. ಫಾರ್ ಸಚ್ ಮೋರ್ ವೀಡಿಯೋಸ್ ಇದೇ ಥರ ಹೇರ್ದಾಗಲಿ ಸ್ಕಿನ್ದಾಗಲಿ ಬೇಕು ಅಂದರೆ ಕಮೆಂಟ್ಸಲ್ಲಿ ಹೇಳಿ ಮಾಡ್ಕೊಡ್ತೀನಿ, ಆಯಿತಾ? ನನಗಂತೂ ತುಂಬ ಖುಷಿ ಆಗ್ತಿದೆ, ಒಂಥರ ಹೆಂಗೆ ಬೇಕೋ ಹಂಗೆ ಆಡ್ತಿದೆ, ನೈಸ್ ಆಗಿಬಿಟ್ಟಿದೆಯಲ್ಲ ಕೂದಲು, ಅದಕ್ಕೆ. ಓಕೆ, ಬಾಯ್. ಮೀಟ್ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ಇದೇ ಥರ ವ್ಲಾಗ್ ಆಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಮೃತ ನೀವು ಮರಿಬೇಡಿ, ನಾನು ಮರೆಯಲ್ಲ. ಬಾಯ್. ಮೀಟ್ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್.